ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಊಟಕ್ಕೆ ಬರ್ಬೇಕಂತೆ, ನಿಮ್ಮ ಮಗ ಕರೀತಾ ಇದ್ದಾರೆ. ನಿಮಗೆ ಹೇಳ್ತಾ ಇರೋದು, ನೀವು ನಿಮ್ಮ ಮೊಮ್ಮಗಳಿಬ್ರು ಊಟಕ್ಕೆ ಬರ್ಬೇಕಂತೆ, ನಿಮ್ಮ ಮಗ ಕರೀತಾ ಇದ್ದಾರೆ. ಆ ಊಟ ತಗೊಂಡು ನಿಮ್ಮ ಎದೆ ಮೇಲೆ ಸುರುಕೊಳ್ಳಿ. ನನಗೆ ಊಟನೇ ಬೇಕಾಗಿಲ್ಲ. ಇನ್ನು ಮೇಲೆ ಈ ಮನೇಲಿ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ಒಳ್ಳೇದಾಯ್ತತ್ತೆ, ಹಾಗೆ ಮಾಡಿ. ನನಗೂ ಸ್ವಲ್ಪ ಕೆಲಸ ತಪ್ತು. ಅವರೇ, ಅಮ್ಮ ಬರ್ಲಿಲ್ವಾ? ಅವ್ರು ಊಟ ಕರಿಲ್ಲ ನೀನು? ಕರ್ತೆ. ಏನಂದ್ರು? ನಿಮ್ಮ ಊಟ ತಗೊಂಡು ನಿಮ್ಮ ಎದೆ ಮೇಲೆ ಸುರ್ಕೊಳ್ಳಿ ಅಂತ ಹೇಳಿದ್ರು. ಇನ್ನು ಮುಂದೆ ಈ ಮನೇಲಿ ಒಂದು ಹನಿ ನೀರು ಕೂಡ ಕುಡಿಯೋದಿಲ್ವಂತೆ. ಯಾಕಂತೆ ಕೇಳೋದಲ್ವಾ ನೀನು? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಈ ಮನೆ ಹಿರಿಯರವರು, ಅವ್ರು ಏನಾದ್ರೂ ಹೇಳಿದ್ರೆ ಯಾಕೆ ಅಂತ ಕೇಳೋದುಂಟಾ? ಹಾಗೆ ಹೇಳಿದ್ರೆ ಅವ್ರಿಗೆ ಅವಮಾನ ಮಾಡ್ದಾಗೆ, ಅಗೌರವ ತೋರಿಸ್ದಾಗೆ. ಅವ್ರು ಏನೇ ಹೇಳಿದ್ರು ಸುಮ್ಮನೆ ತಲೆ ತಗ್ಗಿಸ್ಕೊಂಡ್ ಬಂದ್ಬಿಡ್ಬೇಕು. ನಾನು ಹಾಗೆ ಮಾಡ್ತೇನೆ. ಅತಿ ಆಯ್ತು ಕಾವೇರಿ, ಇದು ಯಾಕೋ ತುಂಬಾನೇ ಅತಿ ಆಯ್ತು. ಇತ್ತೀಚೆಗಂತೂ ನೀನು ತುಂಬಾನೇ ಬುದ್ಧಿವಂತೆ ಆಗ್ತಾ ಇದೆಯಾ. ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಇಷ್ಟು ದಿನ ಆದ್ಮೇಲಾದ್ರೂ ಬುದ್ಧಿ ಬರ್ತಿದೆಯಲ್ಲ ನನಗೆ ಅಂತ. ಕೊನೆಗೂ ನನ್ನನ್ನ ಬುದ್ಧಿವಂತೆ ಅಂತ ಒಪ್ಕೊಂಡ್ರಲ್ಲ, ಸಂತೋಷ ಆಗ್ತಿದೆ. ನಿನ್ನ ಟೈಮ್ ಬರಲಿ, ವಿಚಾರಿಸ್ಕೊಂತೀನಿ. ಮೊದಲು ನಿಮ್ ತಾಯಿದ ಅದೇನು ಗುನುಗು ಅಂತ ಹೋಗಿ ವಿಚಾರಿಸಿ, ಆಮೇಲೆ ನನ್ನನ್ನು ವಿಚಾರಿಸಿದಂತೆ. ಊಟಕ್ಕೆ ಬಾಮ್ಮ. ನನಗೆ ಊಟ ಬೇಡ ಅಂತ ಹೇಳಿ ಕಳ್ಸಿದ್ನಲ್ಲ, ಯಾಕೆ ನಿನ್ನ ಹೆಂಡತಿ ಹೇಳಲಿಲ್ವಾ? ಹೇಳಿದ್ರು ತಾನೆ. ನಾನು ಊಟ ಬೇಡ ಅಂತ ಹೇಳಿದ್ರು ತಾನೆ. ಮತ್ತ್ಯಾಕೆ ಬಂದೆ? ಬಿಡು ಗಾಡಿ. ಅಮ್ಮ, ಯಾಕಮ್ಮ ಊಟ ಬೇಡ ಅಂತೀಯಾ? ಬೇಡ ಅಂದ್ರೆ ಬೇಡ ಕಣ. ಅಲ್ಲಮ್ಮ, ಅದು ಊಟ. ಯಾಕಪ್ಪ ಊಟ ಮಾಡಬೇಕು? ಯಾವ ಪುರುಷಾರ್ಥಕ್ಕೆ ಊಟ ಮಾಡಬೇಕು? ಯಾವ ಸಂತೋಷಕ್ಕೆ ಊಟ ಮಾಡಬೇಕು? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಮನೇಲಿ ನಿನಗೆ ಏನ್ ತೊಂದರೆ ಆಗಿದೆ? ಏನ್ ತೊಂದರೆ ಆಗಿದೆ ಅಂತ ನಿನ್ಗೆ ಗೊತ್ತಿಲ್ಲ? ಮಳ್ಳನ್ ತರ ಮಾತಾಡ್ತಾ ಇದೆಯಲ್ಲೋ. ನಿನ್ ಹೆಂಡತಿ ಬರ್ತಾಳೆ, ಬಾಯಿ ತುಂಬಾ ಬೈತಾಳೆ. ನೀನ್ ಬರ್ತೀಯ, ನಿನ್ ಮಗ ನನ್ನ ಮೊಮ್ಮಗಳನ್ನ ಮನೆ ಬಿಟ್ಟು ಓಡಿಸು ಅಂತ ಹೇಳ್ತಾನೆ ಅಂತ ಹೇಳ್ತೀಯ. ಕೊನೆಗೆ ಏನು ನಡೆದಿಲ್ವೇನೋ ಅನ್ನೋ ತರ ಗಂಡ ಹೆಂಡತಿ ಇಬ್ರು ಬಂದು ಊಟ ಕರಿತಿದ್ದೀರೇನೋ? ಅಮ್ಮ, ಈಗ ಏನ್ ನಡಿಬಾರ್ದು ನಡೀತು ಅಂತ ಊಟ ಬೇಡ ಅಂತಿದ್ಯಾ? ಏನು ನಡೆದೇ ಇಲ್ವೇನೋ? ಇಲ್ಲಮ್ಮ, ಏನು ನಡೆದಿಲ್ಲ. ಅಂತದ್ ಏನ್ ನಡೆಯುತ್ತೆ? ಏನು ನಡೆದೇ ಇಲ್ವಾ? ಇಲ್ಲಮ್ಮ, ಹೋಗ್ಲಿ, ಅಂತದ್ ಏನಾದ್ರು ನಡೆದಿದ್ರೆ ಅದೇನು ಅಂತ ನೀನೇ ಹೇಳ್ಬಿಡು. ನಾನೇ ಹೇಳ್ಬೇಕಾ? ನನ್ನ ಬಾಯಲ್ಲೇ ಕೇಳ್ಬೇಕಾ? ಹೇಳ್ತೀನಿ ಕೇಳು. ನೀನು ಅವಳು ಅಹಲ್ಯ ಅನ್ನೋಳನ್ನ ಇಟ್ಕೊಂಡಿದ್ಯಲ್ಲ, ಅವಳಿಗೆ ಮಾಡಿಕೊಟ್ಟ ಮನೇನ ಅವಳು ಆ ತ್ರಿಪುರ ಸುಂದರಿ ಶ್ರಾವಣಿ ಹೆಸರಿ ಬರ್ದ್ಬಿಟ್ಟಿದಾಳಂತೆ.
ಹಾಗೆ ಕಣ್ಣು ಬಾಯಿ ಬಿಡ್ತಾ ಇದೀಯಾ? ನನ್ನ ಮಾತು ನಿಜನೋ ಸುಳ್ಳು? ಹೌದಮ್ಮ, ಆದ್ರೆ ಅದು ನನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದೀಯಾ? ಗಂಡ ಹೆಂಡತಿ ನಡುವೆ ನಡೆದ ಮಾತುಕತೆ ಈ ಮುದುಕಿತ್ವಿಗೆ ಹೇಗೆ ಬಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ವಯಸ್ಸಾಗಿರಬಹುದು, ಆದ್ರೆ ನನ್ನ ಪಂಚೇಂದ್ರಿಯಗಳು ಇನ್ನೂ ಸ್ಟ್ರಾಂಗ್ ಆಗಿದೆ. ಈ ಮನೆಯಲ್ಲಿ ಏನೇನ್ ನಡೆಯುತ್ತೆ ಅಂತ ಗ್ರಹಿಸೋ ಶಕ್ತಿ ಇನ್ನೂ ನನಗಿದೆ. ಸರಿ ಅಮ್ಮ, ಅಹಲ್ಯ ಆ ಮನೆನ ಶ್ರಾವಣಿ ಹೆಸರು ಬರ್ದಿದ್ದಾಳೆ, ಅದಕ್ಕೇನಮ್ಮ ಈಗ? ಅದಕ್ಕೇನೀಗ ಅಂತ ಕೇಳ್ತೀಯೇನೋ? ನಿನ್ನ ಆಸ್ತಿನ ಅನುಭವಿಸೋದಕ್ಕೆ ಅವಳು ಯಾವಳ ಶ್ರಾವಣಿ? ಅವಳೇನು ನಮ್ಮ ರಕ್ತ ಸಂಬಂಧನ? ಬೀದಿ ನಾಯಿ ಕಣವಳು. ಅವಳು ಯಾಕೋ ನಿನ್ನ ಮನೆನ ಶ್ರಾವಣಿ ಹೆಸರಿ ಬರ್ದ್ಲು? ಅದೇ ನಮ್ಮ ಅಹಲ್ಯ ಯಾಕೆ ಹೀಗೆ ಮಾಡಿದ್ಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಲೋ, ಅದೇನು ಮೋಡಿ ಮಾಡಿದಾಳು ಆ ಶ್ರಾವಣಿ? ನೀನು ಕಟ್ಕೊಂಡಿರೋಳು ಅವಳಿಗೆ ಮರಳು, ಇಟ್ಕೊಂಡಿರೋಳು ಅವಳಿಗೆ ಮರಳು. ಅದೇನೇ ಆಗಿರ್ಲಿ, ಶ್ರಾವಣಿ ಹೆಸರಿಗೆ ಬರೆದ ಮನೇನ ನನ್ನ ಮೊಮ್ಮಗಳು ಕವಿತಾನ ಹೆಸರಿಗೆ ಬರೀಲೇಬೇಕು. ಹೌದು ಕಣೋ, ಕವಿತಾ ಹೆಸರಿಗೆ ಆ ಮನೆ ಬರಿಬೇಕು. ಅದು ಹೇಗೆ ಸಾಧ್ಯನಮ್ಮ? ನಾನು ಆ ಮನೆನ ಅಹಲ್ಯ ಕೊಟ್ಟಿದ್ದು, ಅಹಲ್ಯ ತನ್ನ ಹೆಸರಲ್ಲಿರೋ ಮನೆನ ಶ್ರಾವಣಿಗೆ ಬರ್ಕೊಟ್ಟಿದ್ದಾಳೆ. ಶ್ರಾವಣಿ ಹೆಸರಿನಲ್ಲಿರೋ ಮನೆ ಕವಿತಾ ಹೆಸರಿಗೆ ವರ್ಗಾವಣೆ ಆಗ್ಬೇಕು. ಅಮ್ಮ, ಅಹಲ್ಯಾಗ ನಾನು ಆ ಮನೆನ ಉಡುಗೊರೆ ಅಂತ ಕೊಟ್ಟಿರೋದು, ಹೇಗಮ್ಮ ವಾಪಸ್ ಕೇಳಿ? ಅಹಲ್ಯ ಕೂಡ ಶ್ರಾವಣಿಗೆ ಗಿಫ್ಟ್ ಡೀಡು ಅಂತ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾಳೆ, ಅವಳು ಕೂಡ ವಾಪಸ್ ಕೇಳೋಕ್ಕಾಗಲ್ಲ. ಅದು ಅಲ್ಲದೆ ಗಿಫ್ಟ್ ಡೀಡ್ ರಿಜಿಸ್ಟರ್ ಆಗಿದೆ, ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ ಆಗೋದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ. ನಾನು ಈ ಮನೇಲಿ ಊಟಕ್ಕೆ ನೀರು ತುತ್ತನ್ನ ತಿನ್ನಬೇಕು ಅಂದ್ರೆ ಶ್ರಾವಣಿ ಹೆಸರಿನಲ್ಲಿರೋ ಆ ಮನೆ ನಮ್ಮ ಕವಿತಾನ ಹೆಸರಿಗೆ ಬರಿಬೇಕು. ಹೋಗಿ ಆ ಅಹಲ್ಯ ಕಪಾಳಕ್ಕೆ 2 ತೆಗೆದು ಶ್ರಾವಣಿ ಹೆಸರಿನಲ್ಲಿರೋ ಆ ಮನೆ ವಾಪಸ್ ತಗೋ ಅಂತ ಹೇಳು. ಓ ಅಮ್ಮ, ಚಿಕ್ಕ ಮಕ್ಕಳ ತರ ಆಡ್ಬೇಡಮ್ಮ. ಅದು ಅಹಲ್ಯ ಹೆಸರಲ್ಲಿರೋ ಆಸ್ತಿ, ಅವಳು ಯಾರಿಗೆ ಬೇಕಾದ್ರೂ ಬರ್ಕೊಡ್ಬೋದು, ಅದು ಅವಳ ಹಕ್ಕು. ಏನಂದೆ? ಅವಳ ಹೆಸರಿನಲ್ಲಿರೋ ಅವಳ ಆಸ್ತಿ ಅವಳು ಯಾರಿಗಾದ್ರೂ ಕೊಟ್ಬಿಡ್ತಾಳ? ನಾವು ಅದನ್ನ ಕೇಳೋ ಹಾಗಿಲ್ವಾ? ಅದು ಅವಳ ಹಕ್ಕ. ಹೌದು. ಹಾಗಿದ್ರೆ ನಿನ್ನ ಸ್ವಯಾರ್ಜಿತ ಆಸ್ತಿ ಎಲ್ಲ ನಿನ್ನ ಹೆಸರಿನಲ್ಲೇ ಇದೆ ತಾನೆ? ಹೌದು. ನಿನ್ನ ಹೆಸರಿನಲ್ಲಿರೋ ಸ್ವಯಾರ್ಜಿತ ಆಸ್ತಿನ ನೀನು ಯಾರ ಹೆಸರಿಗಾದ್ರೂ ಬರಿಬಹುದು ತಾನೆ? ಅಮ್ಮ, ಅದು ಬರಿಬಹುದು ತಾನೆ? ಬರಿಯೋ. ನಿನ್ನ ಹೆಸರಿನಲ್ಲಿರುವ ನಿನ್ನ ಸಮಸ್ತ ಆಸ್ತಿನೆಲ್ಲ ನಮ್ಮ ಕವಿತಾನ ಹೆಸರಿಗೆ ಬರಿಯೋ. ಹಾಗಿದ್ರೆ ಈಗಿಂದೀಗಲೇ ನಿನ್ನ ಸಂಪೂರ್ಣ ಆಸ್ತಿನೆಲ್ಲ ನಮ್ಮ ಕವಿತಾನ ಹೆಸರಿಗೆ ಬರಿ. ಅಲ್ಲಮ್ಮ, ಈಗ ಯಾಕೆ ಆಸ್ತಿ ಬರೆಯೋ ಮಾತು ಅಂತ? ನೀನು ನಿನ್ನ ತಂಗಿ ಕೊಟ್ಟ ಮಾತು ಉಳಿಸ್ಕೊಳ್ಳೋದಿಲ್ಲ, ಕವಿತಾ ಜೊತೆ ನಾಗಾರ್ಜುನನ್ ಮದುವೆ ಆಗೋದಿಲ್ಲ. ನೋಡೋ, ಇವತ್ತಲ್ಲ ನಾಳೆ ನಾನು ಸತ್ತೋಗ್ತೀನಿ. ಆಮೇಲೆ ಕವಿತಾನ ಯಾರು ನೋಡ್ಕೊಳ್ತಾರೆ? ಅವಳ ಜೀವನಕ್ಕೆ ಏನು ಗತಿ? ಅದಕ್ಕೆ ನಿನ್ನ ಹೆಸರಿನಲ್ಲಿರೋ ಸಮಸ್ತ ಆಸ್ತಿನೆಲ್ಲ ನಮ್ಮ ಕವಿತಾನ ಹೆಸರಿಗೆ ಬರಿ. ಅಮ್ಮ, ಅದು ಯಾವಳೋ ಬೀದಿ ಭಿಕಾರಿ ನಿನ್ನ ಮಗನಿಗೆ ಇಷ್ಟ ಆದ್ಲು ಅಂತ ಎಲ್ಲರೂ ಸೇರ್ಕೊಂಡು ಮಸಲತ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿನ ಅವಳ ಹೆಸರಿಗೆ ಮಾಡಿಸಿದ್ರಿ. ಚಿಕ್ಕ ವಯಸ್ಸಿನಿಂದಲೂ ನಾಗಾರ್ಜುನನೇ ತನ್ನ ಗಂಡ ಅಂತ ನಂಬ್ಕೊಂಡಿರೋ ನಮ್ಮ ಕವಿತಾಗೆ ನಿನ್ನ ಆಸ್ತಿ ಬರಿಬಾರ್ದಾ? ಕವಿತಾ ಹೆಸರಿಗೆ ನಿನ್ನ ಆಸ್ತಿ ಎಲ್ಲ ಬರಿಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಅನ್ನ ನೀರು ಮುಟ್ಟದೆ ಪ್ರಾಣ ಬಿಟ್ಬಿಡ್ತೀನಿ. ಹೇಳು, ಕವಿತಾ ಹೆಸರಿಗೆ ಬರಿತೀಯೋ ಇಲ್ಲ? ನಿನಗೆ ಜನ್ಮ ಕೊಟ್ಟ ತಾಯಿ ಜೀವಕ್ಕಿಂತ ಒಡ ಹುಟ್ಟಿದ ತಂಗಿ ಕೊಟ್ಟ ಮಾತಿಗಿಂತ ಆಸ್ತಿನೇ ಹೆಚ್ಚಾಗೋಯ್ತೇನೋ?
ಸರಿಯಪ್ಪ, ನಾನು ಸಾಯ್ತೀನಿ, ಆಸ್ತಿನೆಲ್ಲ ನಿನ್ನ ಎದೆ ಮೇಲೆ ಹಾಕೋ. ಹಾಗೆ ಹೇಳ್ಬೇಡಮ್ಮ, ಏನಾದರೂ ಮಾಡೋಣ. ಮೊದಲು ಊಟ ಮಾಡಿ ನಡಿ. ಏನಾದ್ರೂ ಮಾಡೋಣ ಅಂದ್ರೆ ಸರಿಯಾಗಿ ಬಿಡಿಸೇಳ. ಸರಿಯಮ್ಮ, ಕವಿತಾ ಹೆಸರಿಗೆ ನಾನು ಆಸ್ತಿನ ಬರಿತೀನಿ. ಸಮಾಧಾನ, ಈಗ ನಡಿ ಊಟ ಮಾಡಿ. ನೀನ್ ಹೇಳ್ತಾ ಇರೋದು ನಿಜನೇನೋ ವಜ್ರ? ನಿಜನಮ್ಮ, ನಿನ್ನ ನಾಣ್ಯಗಳು ನಿಜ. ನನ್ನ ಆಸ್ತಿನೆಲ್ಲ ಕವಿತನ ಹೆಸರಿಗೆ ಬರಿತೀನಿ, ಆಯ್ತಾ? ಸರಿ, ಬಾ ಊಟ ಮಾಡಿ. ಬಾ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಫ್ರೆಂಡ್ ಸರ್, ಒಂದು ನಿಮಿಷ ಮಾಡ್ತೀನಿ. ಅಲ್ಲ ಸಾಬ್, ನಿಮಗೆ ಸೇರ್ಬೇಕಾದ ಆಸ್ತಿ ಕಂಡೋರ್ ಪಾಲಾಗುತ್ತಲ್ಲ ಅಂತ ನಾನೇನೋ ಒಂದು ಇಂಟಿಮೇಷನ್ ಕೊಟ್ಟರೆ ನೀವು ಆಸ್ತಿನ ನಾನೇ ನುಂಗಾಕ್ತೀನಿ ಅಂತ ಮನೆಗೆ ಪಿ ಸಿಗಳನ್ನ ಕಳಿಸಿದ್ದೀರಲ್ಲ ಎತ್ತಾಕೊಂಬರಕ್ಕೆ, ನ್ಯಾಯನ ಇದು? ಏ ಹರೀಶ, ಅಪ್ಪಣ್ಣ, ನಿಮ್ಗೆ ಬುದ್ಧಿ ಬೇಡವಂದ್ರಯ್ಯ. ಸೇಟುನ ಮರ್ಯಾದೆ ಕರ್ಕೊಂಬಂದ್ರಯ್ಯ ಅಂತ ಹೇಳಿದ್ರೆ ದನ ಹೇಳ್ಕೊಂಬಂದಂಗೆ ಹೇಳ್ಕೊಂಬಂದಿದ್ದೀರಲ್ಲಯ್ಯ. ಅಲ್ಲ ಕಣ್ರೆ, ನಿಮ್ಮ ಕಣ್ಣಿಗೆ ಎಲ್ಲರೂ ಕಳ್ರ ಥರ ನಾನು ಕಾಣಿಸೋದು? ನೋಡು ನಮ್ಮ ಸೇಠ್ಜಿನ, ಸಾಕ್ಷಾತ್ ತಿರುಪತಿ ಬಾಲಾಜಿ ಕಣ್ಣಂಗೆ ಕಾಣ್ತಾರಲ್ಲಯ್ಯ. ಇವರು ನಿಮ್ಮ ಕಣ್ಣಿಗೆ ಕಳ್ರ ಥರ ಕಾಣಿಸ್ತಾರ? ಏಯ್, ಇವ್ರನ್ನ ರಫ್ ಹ್ಯಾಂಡ್ಲು ಮಾಡ್ತಿದ್ದೀನಿ ಅಂದ್ರು. ಕೇಳ್ರು, ಸಾರಿ ಕೇಳ್ರು. ಮಾತಾಡ್ಬೇಡ್ರಿ ಕಣ್ಯಾ, ಮೊದಲು ಸಾರಿ ಕೇಳ್ರಯ್ಯ. ಅಚ್ಚರಿ ಸೇಠ್ಜಿ, ಅಹಲ್ಯ ಶ್ರಾವಣಿ ಹೆಸರಿಗೆ ಗಿಫ್ಟ್ ಇಟ್ ಮಾಡಿರೋ ಡಾಕ್ಯುಮೆಂಟ್ ಸೆಟ್ನ ಒಂದು ತಂದ್ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಹೇಳ್ದಂಗೆ ನಮ್ಮ ಪೊಲೀಸ್ನವ್ರ ಕೈಗೆ ಒಂದು ಸೆಟ್ನ ಕಾಪಿ ತಂದು ಕೊಟ್ಬಿಟ್ಟು ಹೋಗಿದ್ದೀರಿ. ಅದು ಹೋದವರು ಸಡನ್ನಾಗಿ ವಾಪಸ್ ಬಂದ್ಬಿಟ್ಟು ಪೇಪರ್ ಚೇಂಜ್ ಆಗೋಗಿದೆ, ನಿಮಗೆ ಕೊಡಬೇಕಾಗಿರೋ ಪೇಪರ್ ಗಾಡಿನಲ್ಲಿ ಇಟ್ಟಿದ್ದೀನಿ ಅಂತ ಇದನ್ನು ವಾಪಸ್ ಇಸ್ಕೊಂಡು ಹೋದವರು ಮತ್ತೆ ವಾಪಸ್ ಬರಲೂ ಇಲ್ಲ, ಡಾಕ್ಯುಮೆಂಟ್ಸ್ ತಂದ್ಕೊಡೂ ಇಲ್ಲ. ಏನಾಯ್ತು ಸೇಠ್ಜಿ? ಅದು ಪೇಪರ್ ತರ್ತೀನಿ ಅಂತ ಹೊರಡ್ನಲ್ಲ, ಯಾರೋ ಒಬ್ರು ಮುಖ್ಯವಾದ ಕಸ್ಟಮರ್ ಫೋನ್ ಬಂದ್ಬಿಡ್ತು, ನಾನು ಹಾಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ, ವ್ಯಾಪಾರ ಮುಖ್ಯ, ಅದರಲ್ಲೂ ಮುಖ್ಯವಾದ ಕಸ್ಟಮರ್ಸ್ನ ಕಳ್ಕೊಳ್ಳೇಬಾರ್ದು. ಈಗಲಾದು ನಮ್ಮ ಪೇಪರ್ಸ್ ಕೊಡ್ಬೋದಲ್ಲ ಸೇಠ್ಜಿ? ಕೊಡಿ. ಅದು ಅಲ್ಲ, ನಮ್ಮ ಪೇಪರ್ಸ್ನ ಗಾಡಿಲೇ ಇಟ್ಟಿದ್ದೀನಿ ಅಂತ ಹೇಳಿದ್ರಂತಲ್ಲ, ಗಾಡಿ ಇಲ್ಲೇ ಇದೆಯಲ್ಲ, ತಕ್ಕೊಡಿ. ಅದು ಅಂಗಡಿಲಿ ಇಟ್ಟಿದ್ದೀನಿ, ಒಂದು 5 ನಿಮಿಷ ಟೈಮ್ ಕೊಡಿ, ಹೋಗಿ ತೊಗೊಂಬಂದ್ಬಿಟ್ಟು. ಸರ್ ಬಿಡ್ಬೇಡಿ ಸರ್, ಆ ಸಮಯ ಬಿಟ್ರೆ ಇನ್ನು ಮತ್ತೆ ಸಿಗಲ್ಲ. ನೋಡಿದ್ಯಾ ಸೇಟು, ನಮ್ಮ ಪೊಲೀಸ್ನವ್ರಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಇನ್ನು ನಾನು ಹೇಗೆ ನಂಬಿಕೆ? ಹೇಳು, ಅಹಲ್ಯ ಮನೆ ಶ್ರಾವಣಿ ಹೆಸರಿಗಾಗಿರೋ ಪೇಪರ್ ಎಲ್ಲಿದೆ? ಹೇಳ್ತೀಯೋ ಇಲ್ವೋ? ಹೋಗ್ಲಿ ಬಿಡು, ನಿನಗೂ ಸರ್ಗಳ್ರಿಗೂ ಸಂಬಂಧ ಇದೆ,
ಈ ಏರಿಯಾದಲ್ಲಿ ನಡೀತಾ ಇರೋ ಸರಗಳ ತನಿಖೆಲ್ಲ ನೀನೇ ಕಾರಣ ಅಂತ ಕೇಸ್ ಹಾಕಿ ಒಳಗಡೆ ಜಡಿದ್ರೆ ಹಂಗೆಲ್ಲ ಮಾಡಬೇಡಿ. ಸೇಟು, ಹಾಗಾದ್ರೆ ಹೇಳು, ಆ ಪೇಪರ್ ಎಲ್ಲಿದೆ? ನಿಜ ಹೇಳು, ಸುಳ್ಳು ಹೇಳಿದೆ ಅಂದ್ರೆ. ಇಲ್ಲ ಸರ್, ಇಲ್ಲ, ನಾನು ನಿಜಾನ ಹೇಳ್ಬಿಡ್ತೀನಿ. ಆ ಡಾಕ್ಯುಮೆಂಟಿನ ಪೊಲೀಸ್ನವ್ರು ಕೊಟ್ಟು ಹೋಗ್ತಾ ಇರಬೇಕಾದ್ರೆ ಅವನ್ಯಾರೋ ಬ್ಲೇಡ್ ಭದ್ರ ಅಂತ ರೌಡಿ, ಅವನ ಶಿಷ್ಯ ರೇಸರ್ ಚಂದ್ರ ಅಂತ ಅವನು ಅಡ್ಡ ಹಾಕೊಂಡ್ಬಿಟ್ಟ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಪೊಲೀಸ್ನವ್ರಿಗೆ ತಂದ್ಕೊಟ್ಟಿರೋ ಆ ಪೇಪರ್ ತಂದ್ಕೊಡು, ಇಲ್ಲ ಅಂತ ಅಂದ್ರೆ ನಿನ್ನನ್ನು ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ಧಮಕಿ ಹಾಕ್ಬಿಟ್ಟ. ತುಂಬಾ ಹೆದರಿಕೆ ಆಗ್ಬಿಡ್ತು ಸಾಬ್. ರೌಡಿಗಳ ಜೊತೆ ನನ್ಗೆ ಯಾಕೆ ದುಶ್ಮನಿ ಅಂತ ಆ ಪೇಪರ್ನ ಅವರಿಗೆ ಕೊಟ್ಬಿಟ್ಟೆ ಸರ್. ಸಾಬ್, ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿರೋ ನನ್ನ ಫ್ರೆಂಡ್ಗೆ ಇನ್ನೊಂದು ಜೆರಾಕ್ಸ್ ಕಾಪಿ ಕೊಡೋಕೆ ಹೇಳಿದ್ದೆ. ಅದನ್ನ ಇಸ್ಕೊಂಬರೋಣ ಅಂತ ಹೋಗೋದ್ರಲ್ಲಿ ನಿಮ್ಮ ಪೊಲೀಸ್ನವ್ರನ್ನ ಎತ್ತಾಕೊಂಬಂದ್ಬಿಟ್ರು. ಪೊಲೀಸ್ನವ್ರ ಕೈಗೆ ಕೊಟ್ಟಿರೋ ಪೇಪರೇ ಬೇಕು ಅಂತ ಕೇಳಿದ ರೌಡಿ. ಹೌದು ಸಾಬ್, ಅದೇ ಪೇಪರ್ ಬೇಕು ಅಂತ ಹಠ ಹಿಡ್ಕೊಂಡ್ಬಿಟ್ಟ. ಏನೋ ಬೇಡ್ ಭದ್ರನ್ ಶಿಷ್ಯ ಅಂತ ಹೇಳಿದ್ನ? ಹೌದು ಸಾಬ್. ಬೇಡ್ ಭದ್ರ ನನಗೆ ಚೆನ್ನಾಗಿ ಗೊತ್ತು. ಅವನ ಶಿಷ್ಯರಲ್ಲಿ ಯಾರು ಅಂತವ್ರು ಇಲ್ವಲ್ಲ? ಅವನು ರೇಸರ್ ಚಂದ್ರ ಅಂತ ಹೇಳ್ಕೊಂಡ ಸಾಬ್. ಕೈನಲ್ಲಿ ರೇಸರ್ ಬೇರೆ ಇಟ್ಕೊಂಡಿದ್ದ, ಮುಖದ ಮೇಲೆ ಮೀಸೆನೆ ಬಂದಿರ್ಲಿಲ್ಲ. ಅಲ್ಲ ಸೇಟು, ಮೀಸೆ ಬರ್ ದುಡ್ದಂಗೆ ಎದ್ಕೊಂಡಿದೆಯಲ್ಲ, ನಮ್ಗೊಂದು ಮಾತು ಹೇಳಿದ್ರೆ ಸಾಕಾಯ್ತು, ಎತ್ತಾಕ ಬಂದು ರುಬ್ಬಿಡ್ತಿದ್ವಿ. ಅಯ್ಯ, ನಾನು ಹುಡುಗನ್ ನೋಡಿ ಹೆದರ್ಲಿಲ್ಲಪ್ಪ, ಅವನ ಕೈನಲ್ಲಿ ರೇಸರ್ ನೋಡಿ ಹೆದರ್ಕೊಂಡೆ. ರೇಸರ್ಗೆ ಪ್ರಾಣ ತೆಗೆಯೋದು ಒಂದೇ ಗೊತ್ತು. ಮೀಸೆ ಬಂದವ್ರು ಕುಯ್ದ್ರು ಪ್ರಾಣ ಹೋಗುತ್ತೆ, ಮೀಸೆ ಬರ್ದಿದ್ದವ್ರು ಕುಯ್ದ್ರು ಪ್ರಾಣ ಹೋಗುತ್ತೆ. ಒಟ್ಟಿನಲ್ಲಿ ನನ್ನ ಪ್ರಾಣ ನನಗೆ ಮುಖ್ಯ. ನನ್ನ ಪ್ರಾಣ ನೆಚ್ಕೊಂಡು ಬಹಳ ಜನ ಇದ್ದಾರೆ. ನನ್ನ ಪ್ರಾಣ ಒಂದಿದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ಬಟಾಣಿ ಕೂಡ ಮಾರ್ಬೋದು ಅಂತ ಆ ಡಾಕ್ಯುಮೆಂಟ್ ಅವನಿಗೆ ಕೊಟ್ಬಿಟ್ಟೆ. ಏನು ಯೋಚನೆ ಮಾಡ್ಬಿಡಿ ಸಾಬ್, ಆ ಡಾಕ್ಯುಮೆಂಟ್ನ ಸಾಯಂಕಾಲದೊಳಗೆ ತಂದು ಕೊಡ್ತೀವಿ. ಇಲ್ಲ ಸೇಟು, ನನಗೆ ಡಾಕ್ಯುಮೆಂಟ್ಸ್ ಬೇಡ. ಅದೇನೋ ರೇಜರ್ ಚಂದ್ರ ಅಂತ ಹೇಳ್ತಿಯಲ್ಲ, ಅವನ್ ಬೇಕು. ಆ ಡಾಕ್ಯುಮೆಂಟ್ಸು ನಮಗೆ ಸೇರಿದ್ದು ಅಂತ ಗೊತ್ತಾದ ಮೇಲೂ ಬಲವಂತವಾಗಿ ನಿನ್ನ ಕೈಲಿ ತರಿಸ್ಕೊಂಡು ಕಿತ್ಕೊಂಡು ಹೋಗಿದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ಮೀಟರ್ ಇರಬೇಡ. ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋನೇ ಈ ಕೆಲಸ ಮಾಡಿದ್ದಾನೆ. ಈಗ ಅವನು ನನಗೆ ಬೇಕು. ಒಂದು ನಿಮಿಷ ತಡಿ ಸೇಟು, ಸ್ಟೇಷನಿಂದ ರೌಡಿಗಳ ಲೀಸ್ಟ್ ತರಿಸ್ತೀನಿ. ನಿನಗೆ ಧಮಕಿ ಹಾಕಿ ಪೇಪರ್ಸ್ ಕಿತ್ಕೊಂಡು ಹೋದನ್ನು ಯಾರು ಅಂತ ಐಡೆಂಟಿಫೈ ಮಾಡುವಂತ. ಅಪ್ಪಣ್ಣ ಸರ್, ಸ್ಟೇಷನ್ಗೆ ಹೋಗಿ ರೌಡಿಗಳ ಲೀಸ್ಟ್ ತಗೊಂಬ ಹೋಗಿ. ಸರಿ ಸರ್, ಇವತ್ತು ಸೇಟು ಗಾಡಿ ತಗೊಂಡಿದ್ರು. ಸಾಹೇಬ್ರೆ, ಅಂಗಡಿ ಹತ್ರ ತುಂಬ ಗಿರಾಕಿಗಳಿದ್ದಾರೆ. ಪುಸ್ತಿದವನು ನನ್ನ ಮಗ ತುಂಬ ಚಿಕ್ಕವನು, ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಹೊರಡ್ತೀನಿ. ಸೇಟು, ನೀನು ಹಬ್ಬದ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನಾನು ರೇಸರ್ ಚಂದ್ರರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಗನ ಬಲಿ ಹಾಕಿ ಪಾಡೂಟ ಮಾಡಿದ್ರೇನೆ ನನ್ಗೆ ಹಬ್ಬ. ನೋಡು, ಸ್ಟೇಷನ್ನಿಂದ ರೌಡಿಗಳ ಫೈಲ್ ಬರೋವರೆಗೂ ನೀನು ಇಲ್ಲಿಂದ ಕದಲೋ ಹಾಗಿಲ್ಲ, ಗೊತ್ತಾಯ್ತಾ?